ಮಹದಾಯಿ ನದಿ ನೀರಿನ ವಿಷಯದಲ್ಲಿ ಪಕ್ಷಭೇದ ಮರೆತು ಒಟ್ಟಾಗಿ ಕೆಲಸ ಮಾಡುವ ಅಗತ್ಯವಿದೆ ಎಂದು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕಳಸಾ ಬಂಡೂರಿಯಿಂದ 3.5 ಟಿಎಂಸಿ ನೀರು ಬಿಡುಗಡೆಗೆ ಗೋವಾ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ. ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿದೆ. ಹೀಗಿರುವಾಗ ನ್ಯಾಯಾಲಯದಲ್ಲಿ ಪ್ರಬಲ ವಾದ ಮಂಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಗೋದಾವರಿ, ಕೃಷ್ಣಾ, ಕಾವೇರಿ ನದಿಗಳ ಜೋಡಣೆ ಮಾಡುವಂತೆ ಮನವಿ ಮಾಡುವುದಾಗಿ ತಿಳಿಸಿದ ಅವರು, ನಮ್ಮ ಪಾಲಿನ ನೀರು ಹಂಚಿಕೆ ಮಾಡಬೇಕು. ಈ ಸಂಬಂಧ ಪ್ರಧಾನಿ ಹಾಗೂ ಕೇಂದ್ರ ನೀರಾವರಿ ಸಚಿವರಿಗೆ 2 ಬಾರಿ ಪತ್ರ ಬರೆದಿದ್ದೆ. ಇದರ ಪರಿಣಾಮ ಸದ್ಯ 15 ಟಿಎಂಸಿ ನೀರು ಬಿಡಲಾಗಿದೆ. ಆದರೆ ಈ ಪ್ರಮಾಣವನ್ನು 25 ಟಿಎಂಸಿಗೆ ಹೆಚ್ಚಳ ಮಾಡಬೇಕಾಗಿದೆ ಎಂದು ಹೇಳಿದರು. ರಾಜಕೀಯ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕಾಗಿದೆ. ಆಗ ಮಾತ್ರ ರಾಜ್ಯ ಮತ್ತು ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದ್ದಾರೆ. 25 ಟಿಎಂಸಿ ನೀರು ನಮಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಎಲ್ಲರನ್ನೂ ಕೂರಿಸಿ ಮೀಟಿಂಗ್ ಮಾಡ್ತೀನಿ ಅಂತೇಳಿ ನಾನು ಈಗ ಹೇಳಿದೆ ನಿಮಗೆ. ಈಗೇನು 25 ಟಿಎಂಸಿ ನೀರಿದೆಯಲ್ಲ, ಈ ನೀರನ್ನ ಔಟ್ ಆಫ್ ಈ ಕೃಷ್ಣ, ಗೋದಾವರಿ, ಕಾವೇರಿ, ಈ ನೀರು 140 ಚಿಲ್ಲರೆ ಏನೋ ಇದೆಯಲ್ಲ, ಇದರಲ್ಲಿ 25 ಟಿಎಂಸಿ ನೀರು ತೆಗೆದುಕೊಳ್ಳೋದಕ್ಕೆ ನಾನು ಸಿದ್ದರಾಮಯ್ಯವ್ರ ಜೊತೆ ಮಾತಾಡೋದಕ್ಕೆ ಯಾವ ಆತಂಕ ಇಲ್ಲ. ಅವರಿಬ್ಬರೂ ಮಾತಾಡ್ತೀನಿ. ಕಾಂಗ್ರೆಸ್ಸಿನ ನೀರಾವರಿ ಮಂತ್ರಿ ಮಾತಾಡೋಕ್ಕೆ ನನಗೇನಿಲ್ಲ. ಕಾಂಗ್ರೆಸ್ MP ಗಳ ಜೊತೆ ಮಾತಾಡೋಕ್ಕೂ ತೊಂದರೆ ಇಲ್ಲ. BJP MP ಗಳ ಜೊತೆ ಮಾತಾಡೋಕ್ಕೂ ತೊಂದರೆ ಇಲ್ಲ.